ಆ, ಎಲ್ಲರಿಗೂ ನಮಸ್ಕಾರ. ನಾನು ರವಿ, KRS ಪಕ್ಷದ ಜಿಲ್ಲಾ ಕಾರ್ಯದರ್ಶಿ. ಇವತ್ತು ಈ ಲೈವ್ ಬರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ನೀವು ಈಗ ನೋಡ್ತಾ ಇರ್ಬೋದು, ಮೆಕ್ಕೆಜೋಳ ಬೆಳೆದಂತಹ ರೈತರು ಭಾಳ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಬರೀ 1850 1700 ಕೇಳ್ತಾ ಇರೋದ್ರಿಂದ ಪಾಪ ವರ್ಷ ಪೂರ ಬೆಳೆದಂತಹ ಬೆಳೆ ಮಾರಾಟ ಆಗದೆ ಪಾಪ ರೈತರು ಈ ರೀತಿ ಎಲ್ಲಂದರಲ್ಲಿ ನಮ್ಮೂರು ಕಾಲುವೆ, ಹಳ್ಳದಲ್ಲಿ, ರೋಡಿಗೆ, ರಸ್ತೆಗೆ ಎಲ್ಲಿ ಬೇಕಾದ್ರಲ್ಲಿ ಹಾಕ್ಕೊಂಡು ಪಾಪ ಕಾಯ್ತಾ ಇದ್ದಾರೆ. ಇದು ರೈತರ ಪರಿಸ್ಥಿತಿ. ಈ ನೈಸರ್ಗಿಕ ವಿಕೋಪಗಳಂತ ಏನು ಕರಿತೀವಿ ನಾವು, ಒಂದು ರೈತ ಭೂಮಿಯನ್ನು ಹದ ಮಾಡಿಕೊಂಡು ಹದ ಮಾಡಿಕೊಂಡು ಬೀಜವನ್ನು ಬಿತ್ತಿ ಎಲ್ಲ ರೀತಿಯಿಂದ ಬೆಳೆದು ಈ ನೈಸರ್ಗಿಕ ವಿಕೋಪಗಳನ್ನು ಎದುರಿಸಿ ಮೆಟ್ಟಿ ನಿಂತಾಗ ಕೊನೆಗೆ ಬರುವಂತಹ ಒಂದು ದೊಡ್ಡ ಚಾಲೆಂಜಿಂಗ್ ಅಂತಂದರೆ ಬೆಲೆ. ಈ ರೈತ ಮಾರುಕಟ್ಟೆಗಳಿಗೆ ಹೋದಾಗ ಸರಿಯಾದ ಬೆಲೆನೇ ಸಿಗಲ್ಲ. ಲಾಸ್ಟ್ ಇದು ಯಾವ ರೀತಿಯಲ್ಲಿ ರೈತರಿಗೆ ಸಂಕಷ್ಟ ಇರುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಪ್ರತಿಯೊಂದು ಹಂತಗಳಲ್ಲೂ ರೈತನಿಗೆ ಈ ಸಂಕಷ್ಟ ತಪ್ಪಿದ್ದಲ್ಲ. ಇದು ನಮ್ಮ ಸಮಸ್ಯೆ. ನಮ್ಮ ಸರ್ಕಾರಗಳು ಸಭೆಗಳನ್ನು ಮಾಡ್ತವೆ ಹೊರತಾಗಿ ಆದೇಶಗಳು ಬಂದು ಅಧಿಕಾರಿಗಳ ಕೈಗೆ ಮುಟ್ಟೋಷ್ಟೊತ್ತಿಗೆ ಇಲ್ಲಿ ಇವರು ಮಾರ್ಕೊಂಡ್ಬಿಡ್ತಾರೆ ರೈತರು. ಯಾಕಪ್ಪ ಅಂದರೆ ರೈತ ಹೊಲಗಳನ್ನು ಹಾಗೆ ಖಾಲಿ ಬಿಡೋಕ್ಕಾಗಲ್ಲ. ಈಗ ಬೆಳೆ ತಗೊಂಡಿದ್ದಾನೆ, ಮತ್ತೆ ಏನಾದರೂ ಒಂದು ಬೀಜ ಬಿತ್ತಲೇಬೇಕು, ಆ ಬೆಳೆಯನ್ನು ತೆಗಿಲೇಬೇಕು. ಏನೇ ಆಗಲಿ ರೈತಂದು ಈ ಸಮಸ್ಯೆ. ಈಗ ಮಾಡಿದಂತಹ ಸಾಲಗಳನ್ನು ಕಟ್ಕೊಳ್ಬೇಕಾಗುತ್ತೆ. ಇದೇ ಮೆಕ್ಕೆಜೋಳ ಬೆಳೆಯೋದಕ್ಕೆ ಸಾಕಷ್ಟು ಸಾಲಗಳನ್ನು ಮಾಡ್ಕೊಂಡಿರ್ತಾನೆ. ಈಗ ಆ ಸಾಲಗಳನ್ನು ಕಟ್ಕೊಳ್ಳಲೇಬೇಕಾಗಿದೆ. ಅವನೇನು ಮಾಡ್ತಾನೆ, ಈಗ ಸರ್ಕಾರ ತಿಂಗಳಾನುಗಟ್ಲೆ ಕಾದಂಗೆ ಈ ರೈತ ಕಾಯೋಕ್ಕಾಗಲ್ಲ. ಹಿಂದಲೇ ಮಾರಾಟ ಮಾಡಬೇಕಾಗುತ್ತೆ, ಆ ಸಾಲವನ್ನು ಕಟ್ಕೊಳ್ಬೇಕಾಗುತ್ತೆ. ಪಾಪ ಆ ಸಾಲವನ್ನು ಕಟ್ಕೊಂಡು ಮತ್ತೆ ಅವನು ಬಂಡವಾಳವನ್ನು ಮತ್ತೆ ಹೊಲಕ್ಕೆ ಹಾಕಲೇಬೇಕು. ಹೊಲ ಹದ ಮಾಡ್ಕೊಳ್ಳೋದಕ್ಕೆ ಇಂಥ ಕೆಲಸಗಳಿಗೆ ಎಲ್ಲ ಮತ್ತೆ ಅವನಿಗೆ ರೊಕ್ಕ ಬೇಕೇ ಬೇಕು. ಪಾಪ ಯಾರೋ ಹತ್ರ ಕೈ ಸಾಲ ಅಲ್ಲಿ ಇಲ್ಲಿ ಮಾಡ್ಕೊಂಡಿರ್ತಾರೆ. ಮತ್ತು ಮದ್ದಿನ ಅಂಗಡಿಗಳಲ್ಲಿ, ಔಷಧ ಅಂಗಡಿಗಳಲ್ಲಿ, ಗೊಬ್ಬರದ ಅಂಗಡಿಗಳಲ್ಲಿ ಸಾಲ ಮಾಡ್ಕೊಂಡು ತೊಗೊಂಬಂದು ಹಾಕಿರ್ತಾನೆ. ಈಗ ಅವ್ರಿಗೆ ಕಟ್ಟಲೇಬೇಕಾಗಿರುತ್ತೆ. ಈ ಸರ್ಕಾರಗಳು ಹೆಂಗಪ್ಪ ಅಂತಂದರೆ ಆದಷ್ಟು ಬೇಗ ಕ್ರಮಗಳನ್ನು ತೆಗೆದುಕೊಳ್ಳೋದೇ ಇಲ್ಲ. ಎಲ್ಲ ಇದು ತೊಗೊಂಡ್ಬಿಡ್ತಾರೆ, ದಳ್ಳಾಳಿಗಳ ಹತ್ರ ಹೋಗಿ ಬೀಳ್ತವೆ. ಆಮೇಲೆ ಬೆಂಬಲ ಬೆಲೆಗಳನ್ನು ಘೋಷಣೆ ಮಾಡ್ತೈತೆ ಸರ್ಕಾರ. ಆವಾಗ ದಳ್ಳಾಳಿಗಳು ಲಾಭ ಮಾಡ್ಕೊತಾರೆ ಹೊರತಾಗಿ ರೈತರಿಗೆ ಇದರ ಲಾಭ ಸಿಗೋದಿಲ್ಲ. ಈ ದಳ್ಳಾಳಿಗಳು ತಗೊಂಡು ಸ್ಟಾಕ್ ಹಾಕ್ಕೊಂಡು ಅವರು ಬೆಂಬಲ ಬೆಲೆನಲ್ಲಿ ಮಾರಾಟ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ಸರ್ಕಾರ ಆದಷ್ಟು ಬೇಗ ರೈತರ ಬೆಳೆ ಏನು ಸ್ಟಾರ್ಟ್ ಆಗುತ್ತೆ, ಆರಂಭದ ಹಂತದಲ್ಲೇ ಖರೀದಿ ಕೇಂದ್ರಗಳನ್ನು ತೆಗಿಬೇಕು, ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು. ಅದು ಬಿಟ್ಟು ಈ ಸರ್ಕಾರಗಳು ಏನು ಮಾಡ್ತವೆ, ಎಲ್ಲ ಬೆಳೆ ಬಂದು ರೈತರೆಲ್ಲ ಅರ್ಧಂಬರ್ಧ ಮಾರ್ಕೊಂಡ್ಮೇಲೆ ಖರೀದಿ ಕೇಂದ್ರಗಳನ್ನು ತೆಗೆಯುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಅಂದರೆ ಈ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿರೋದಿಲ್ವಾ, ಹೌದು ಬೆಳೆ ಯಾವ ಪ್ರಮಾಣದಲ್ಲಿ, ಯಾವ ತಿಂಗಳಲ್ಲಿ, ಯಾವ ಪ್ರಮಾಣದಲ್ಲಿ ಬರುತ್ತೆ, ಅದಕ್ಕೆ ನಾವೇನು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನುವಂಥದ್ದು ಅಧಿಕಾರಿಗಳ ಗಮನಕ್ಕೆ ಇರೋದಿಲ್ವಾ, ಅಥವಾ ಇದ್ದು ಸುಮ್ಮನೆ ಇರ್ತಾರೆ? ಇಂತಹ ವ್ಯವಸ್ಥೆ ನಮ್ಮದು. ಅಧಿಕಾರಿಗಳು ಹೌದು ಗುರ್ಸೋಕ್ಕಾಗೋದಿಲ್ವಾ, ರೈತನ ಬೆಳೆ ಇಂಥ ತಿಂಗಳಲ್ಲಿ ಇಷ್ಟು ಬರುತ್ತೆ, ಇದಕ್ಕೆ ಖರೀದಿ ಕೇಂದ್ರಗಳನ್ನು ನಾವು ತೆಗಿಲೇಬೇಕು ಅನ್ನೋಂತಹ ಅರ್ಥ ಯಾಕೆ ಅಧಿಕಾರಿಗಳಿಗೆ, ನಮ್ಮನ್ನು ಆಳುವಂತಹ ಜನಪ್ರತಿನಿಧಿಗಳಿಗೆ ಅರ್ಥ ಆಗೋದಿಲ್ಲ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ದಯವಿಟ್ಟು ರೈತರು, ಈಗ ನೀವೇನು ನೋಡ್ತಿದ್ದೀರಿ, ಇಂತಹ ವ್ಯವಸ್ಥೆಯನ್ನು ದಯವಿಟ್ಟು ನೀವು ಒಳ್ಳೆಯವರಿಗೆ ಓಟ್ ಹಾಕಿ. ಈ ಏನು 15 ದಿನ ಚುನಾವಣೆ ಸಮಯದಲ್ಲಿ ನಿಮ್ಮನ್ನು ಬಂದು ಏನು ಇಲ್ಲ ಸಲ್ಲದ ನಂಬಿಕೆ ಮೋಸಗಳನ್ನು ಒಡೆದು ಆಳುವ ನೀತಿಗಳನ್ನು ಅನುಸರಿಸುವಂತಹ ರಾಜಕಾರಣಿಗಳನ್ನು ನೀವು ಬೆಂಬಲಿಸಬಾರ್ದು. ನಿಷ್ಠಾವಂತ ಪಕ್ಷಗಳು, ನಿಮಗೆ ಯಾವ ಪಕ್ಷ ಈ ಥರಕ್ಕೆ ಕೆಲಸಗಳನ್ನು ಮಾಡ್ಬೇಕು, ಜನಪ್ರತಿನಿಧಿಗಳಾದಂಥದ್ದು ಮತ್ತು ಸರ್ಕಾರಗಳಾದಂಥವು. ಯಾವಾಗ ರೈತರ ಬೆಳೆ ಯಾವ ತಿಂಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ, ಅದಕ್ಕೆ ಮುಂಜಾಗ್ರತವಾಗಿ ಖರೀದಿ ಕೇಂದ್ರಗಳನ್ನು, ಬೆಂಬಲ ಬೆಲೆ ಕೊಟ್ಟು ಅವು ಖರೀದಿ ಕೇಂದ್ರಗಳನ್ನು ಘೋಷಣೆ ಮಾಡಬೇಕು ಮುಂಚಿತವಾಗಲೇ. ಇದು ಅರ್ಧಂಬರ್ಧ ಮಾಡ್ಕೊಂಡ್ಮೇಲೆ ನೀವು ಸರ್ಕಾರದವರು, ಈ ಜನಪ್ರತಿನಿಧಿಗಳು ಯಾವ ರೀತಿ ಸೋಮಾರಿಗಳು ಆಗಿದ್ದೀರಿ ಅಂತಂದರೆ, ನೀವು ತಿಂಗಳಾನುಗಟ್ಲೆ
ತಳ್ಕೊಂಡು ಹೋದರೆ ಅದನ್ನು ತಿಂಗಳಾನುಗಟ್ಟಲೆ ಬೆಳೆಯನ್ನು ಇಟ್ಕೊಳ್ಳುವಂಥ ಕೆಪಾಸಿಟಿ ನಮ್ಮ ರೈತರಲ್ಲಿ ಇಲ್ಲ. ಈ ಬೆಳೆ ಬರೋಕ್ಕಿಂತ ಮುಂಚೆನೇ ಸಾಲ ಮಾಡ್ಕೊಂಡಿರ್ತಾರೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನೀವು ಯಾರಿಗಾಗಿ ಇರೋದು ಹಂಗಾದ್ರೆ? ಈಗ ಲೇಟಾಗಿ ನೀವು ಖರೀದಿ ಕೇಂದ್ರಗಳನ್ನು ತೆಗೆಯೋದಾದರೆ ನೀವು ದಳ್ಳಾಳಿಗಳ ಪರವಾಗಿದ್ದೀರೋ ರೈತರ ಪರವಾಗಿದ್ದೀರೋ? ಈಗ ದಳ್ಳಾಳಿಗಳ ಪರವಾಗೇ ಸರ್ಕಾರ ಕೆಲಸ ಮಾಡಿದಂಗೆ ಆಗುತ್ತೆ. ಇದರಿಂದ ಅದಕ್ಕೆ ದಯವಿಟ್ಟು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ಯಾವುದೇ ಬೆಳೆ ಆಗಿರಲಿ, ರೈತನ ಬೆಳೆ ಯಾವ ತಿಂಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ, ಅದಕ್ಕೆ ಖರೀದಿ ಕೇಂದ್ರಗಳನ್ನು ಯಾವ ತಿಂಗಳಲ್ಲಿ ತೆಗೆದ್ರೆ ಸೂಕ್ತ. ಆರಂಭದ ಹಂತದಲ್ಲೇ ಅದನ್ನು ತೆಗೆದ್ರೆ ರೈತರು ಕಷ್ಟಪಡುವಂಥ ಅವಕಾಶ ಇರೋಂಗಿಲ್ಲ. ಮತ್ತು ಈ ದಳ್ಳಾಳಿಗಳ ಕೈಯಲ್ಲಿ ಮಾರಾಟ ಮಾಡುವಂಥ ಅವಕಾಶಗಳು ಇರೋಂಗಿಲ್ಲ ಅಂತೇಳಿ ನಾನು ಜನಗಳಲ್ಲಿ ಎಕ್ಸ್ಪೆಷಲಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ. ನೀವು ಒಳ್ಳೆ ಪ್ರಜಾಪ್ರಭುತ್ವವನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ನಿಮ್ಮ ಹಂತದಲ್ಲಿರುತ್ತೆ. ಒಂದು ಓಟು ಆ ಒಂದು ದಿನ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಪ್ಪ ಅಂತಂದರೆ ಮತ್ತೆ 5 ವರ್ಷ ಅದೇ ಅವ್ರ ಕೈಯಲ್ಲೇ ನೀವು ಎಣಗಬೇಕಾಗುತ್ತೆ. ಇದೇನಾಗುತ್ತೆ, ಓಟ್ ಹಾಕ್ಬಿಡೋದು, ಆಮೇಲೆ ಅವ್ನು ಬರಲಿಲ್ಲ, ಇವ್ರು ಬರಲಿಲ್ಲ, ನಮ್ಮ ಕಷ್ಟಕ್ಕೆ ನಾವು ಅಲ್ಲಿ ಸತ್ತೀವಿ, ನಾವು ಇಲ್ಲಿ ಸತ್ತೀವಿ, ಆಸ್ಪತ್ರೆಗೆ ಹೋದ್ರೆ ವ್ಯವಸ್ಥೆ ಇಲ್ಲ, ಪಂಚಾಯತಿಗಳಿಗೆ ಹೋದ್ರೆ ವ್ಯವಸ್ಥೆ ಇಲ್ಲ, ಶಾಲೆನಲ್ಲಿ ಯಾವುದೇ ಇಲಾಖೆಗೆ ಹೋದ್ರೂ ನಮಗೆ ಯಾರು ಸ್ಪಂದಿಸಂಗಿಲ್ಲ ಅಂತ ಹೇಳ್ಕೊಂಡು ಕುಂತ್ಕೊಂಡ್ರೆ ಆಗೋದಿಲ್ಲ. ನೀವು ಆಯ್ಕೆ ಮಾಡುವಂತಹ ಹಂತನೇ ಒಳ್ಳೆ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಇದು ಯಾವುದೇ ಕಾರಣಗಳನ್ನು ನೀವು ಹೇಳುವಂಥ ಅವಕಾಶ ಇರೋಂಗಿಲ್ಲ ಅಂಥೇಳಿ ನಾನು ದಯವಿಟ್ಟು ರೈತರಲ್ಲಿ ಒಳ್ಳೆಯವ್ರಿಗೆ ಮತದಾನ ಮಾಡೋದ್ರಿಂದ ಆರಂಭ ಮಾಡಿ, ಅದೇ ಆರಂಭಿಕ ಅಂತ ನೀವು ಒಳ್ಳೆ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಮುಗಿದೋಯ್ತು. ನೀವು 5 ವರ್ಷ ಆರಾಮಾಗಿರ್ಬೋದು. ನೀವು 15 ದಿನ ಅಥವಾ 1 ವಾರ ಏನು ಜನಪ್ರತಿನಿಧಿಗಳನ್ನ ಧಾಮ್ ಧೂಮ್ ಅಂತೇಳಿ ನೀವೇನು ಆಡಂಬರಗಳನ್ನು ಮಾಡಿಕೊಂಡು ಅವರು ಸಾರಾಯಿ, ಎಂಡ, ಮತ್ತೊಂದು ಮಗದೊಂದು ಯಾವೆಲ್ಲ ವಿಷಯಗಳಿಗೆ ನಾವು ಓಟ್ ಹಾಕ್ತೀವಿ, ಆ ಓಟ್ ಹಾಕಿದರೆ ಮುಗಿದೋಯ್ತು. 5 ವರ್ಷ ನಮಗೆ ಮತ್ತೆ ಇದ್ದಕ್ಕಿದ್ದಂಗೆ ನಮ್ಮ ಪಾಡಿ ನಾವು ನಮ್ಮ ಸಮಸ್ಯೆಗಳಿಗೆ ಯಾರು ಸ್ಪಂದಿಸೋದಿಲ್ಲ. ಇಂಥ ವ್ಯವಸ್ಥೆ ಕ್ರಿಯೇಟ್ ಆಗುತ್ತೆ. ದಯವಿಟ್ಟು ಎಲ್ಲರಲ್ಲಿ ಮನವಿ, ಒಳ್ಳೆಯವರಿಗೆ ಓಟ್ ಹಾಕಿ ಅಷ್ಟೇ.